ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟವಿಲ್ಲದ ಮದುವೆ ಭಾಗ 64. ಮೊದಲು ಡ್ರೆಸ್ ಚೇಂಜ್ ಮಾಡಿ ನಿದ್ದೆ ಮಾಡು, ಆಮೇಲೆ ಎಲ್ಲ ಸೆಲೆಬ್ರೇಟ್ ಮಾಡೋಣ ಎಂದು ಅಂಜಲಿ ಕೋಪದಲ್ಲಿ ನುಡಿದರೆ ಅವಳ ಮಾತು ನಿಜವೆಂದು ನಂಬಿ ದಡಕ್ಕನೆ ಎದ್ದು ಕುಳಿತ ಜೀವ, ವೈಫಿ ಆರ್ ಯು ಸೀರಿಯಸ್ ಅಂದ. ಯಾವುದರ ಬಗ್ಗೆ ಅಂದಾಗ, ನನ್ನ ಜೊತೆ ಫಸ್ಟ್ ಅಂತ ಅವನೇನು ಹೇಳುವ ಮೊದಲೇ, ಫಸ್ಟೂ ಇಲ್ಲ ಸೆಕೆಂಡೂ ಇಲ್ಲ, ತೆಪ್ಪಗೆ ಮಲಗು ಎಂದು ಮೂತಿ ತಿರುವಿ ಬಟ್ಟೆ ಬದಲಿಸಲು ಹೋದಳು. ಥೋ, ಏನು ಹಣೆ ಬರಹನೋ ನಂದು. ಕಾಲೇಜ್ ಡೇಸಲ್ಲಿ ಫ್ಲರ್ಟ್ ಮಾಡೋವಾಗ ಯಾವಳೋ ಸರಿಯಾಗಿ ಶಾಪ ಹಾಕಿ ಇರಬೇಕು. ಅದಕ್ಕೆ ಟೀಚರ್ ರೀತಿ ಎಂಟಿ ಸಿಕ್ಕಿದ್ದಾಳೆ. ಏನು ಕೇಳಿದ್ರೂ ಇಷ್ಟುದ್ದ ಲೆಕ್ಚರ್ ಕೊಟ್ಟು ನನ್ನ ಬ್ರೈನ್ ವಾಶ್ ಮಾಡೋದು. ಛೇ, ಫ್ಯಾಮಿಲಿ ಸೆಂಟಿಮೆಂಟ್ ಅಂತ ಇವಳನ್ನ ಮದುವೆ ಆಗೋದೇ ಬೇಡವಿತ್ತು ಎಂದು ಗೊಣಗುತ್ತಿದ್ದರೆ, ಇನ್ನೂ ಹೇಳಿ ಸರ್, ಯಾಕೆ ನಿಲ್ಲಿಸ್ಬಿಟ್ರಿ ಅಂತ ಪಟ್ಟನೆ ಹಿಂತಿರುಗಿ ನೋಡಿದರೆ ಅವನ ಬೆನ್ನ ಹಿಂದೆ ಅಂಜಲಿ ಕೈಕಟ್ಟಿ ನಿಂತಿದ್ದಳು. ಸೆರಗು ಒಂದು ಪಿನ್ ಮಾಡಿದ್ದರಿಂದ ಪೂರ್ತಿ ಸೆರಗನ್ನು ಭುಜದ ಮೇಲೆ ಹಾಕಿಕೊಂಡ ಕಾರಣ ಅವಳ ಬರಿದಾದ ನಡುವಿನ ಮೇಲೆ ಕಣ್ಣೋಟ ಹರಿದಾಗ ತಕ್ಷಣ ತಿರುಗಿ, ಮೊದಲು ಸೀರೆ ಸರಿ ಮಾಡು, ಯಾಕೋ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ ಕೂಡಲೇ ಮನಸ್ಸು ಹುಚ್ಚಿಡಿದ ಕುದುರೆ ತರಹ ಆಡೋಕೆ ಶುರು ಮಾಡಿದೆ. ಏನೇನೋ ನೋಡುತ್ತೆ, ಏನೇನೋ ಆಲೋಚಿಸುತ್ತೆ. ಅಂಥದರಲ್ಲಿ ತಾವು ಹೀಗೆಲ್ಲ ಸೀರೆ ಉಟ್ಟು ನನ್ನೆದುರು ಎಕ್ಸ್ಪ್ರೆಸ್ ಮಾಡಿದರೆ ನನ್ನ ಕಷ್ಟ ಯಾರಲ್ಲಿ ಹೇಳ್ಕೊಳ್ಳಿ ಎಂದವನ ತಲೆಗೆ ದಿಂಬು ಬಂದು ಬಡಿದಿತ್ತು. ದಿಂಬನ್ನ ಆಲಂಗಿಸಿಕೊಂಡು ಅವಳ ಕಡೆ ಮುಖ ಮಾಡಿ ಕುಳಿತು, ವೈಫಿ, ನಿಂಗೂ ಯಾರಾದ್ರ ಮೇಲೆ ಕೋಪ ಬಂದರೆ ಕೈಗೆ ಸಿಕ್ಕಿದ್ದನ್ನು ಎಸೆಯೋ ಅಭ್ಯಾಸ ಇದೆಯಾ? ಸೇಮ್ ನನ್ನ ಹಾಗೆ ಎಂದು ಬಾಯಾಕಳಿಸುತ್ತಾ ಕೇಳಿದರೆ, ಅಭ್ಯಾಸ ಇಲ್ಲಿಯವರೆಗೆ ಇರಲಿಲ್ಲ. ಈಗ ಶುರು ಮಾಡ್ಕೊಂಡಿದ್ದೀನಿ. ನಿನ್ನಂತಹ ಕೋತಿಯ ಜೊತೆಗಿದ್ರೆ ನಿನ್ನ ಅಭ್ಯಾಸಗಳೇ ನನಗೂ ಬರೋದು. ಅದೊಂದು ಗಾದೆ ಇತ್ತಲ್ವಾ, ಕೋತಿ ತಾನು ಕೆಡೋದು ಅಲ್ಲದೆ ವನೆಯೆಲ್ಲ ಕೆಡಿಸಿತು ಅಂತ. ನೀನು ಹಾಗೇನೆ. ಆಗ್ಲೇ ಗಡದ್ದಾಗಿ ತಿಂದಿದ್ದೀಯ, ಸ್ವಲ್ಪ ಮಲಗು, ಆಮೇಲೆ ಜಗಳ ಆಡೋಣ ಎಂದು ಅಲ್ಲಿಂದ ಬಾತ್ರೂಮ್ ಕಡೆ 4 ಹೆಜ್ಜೆ ಇಟ್ಟು ವಾಪಸ್ಸಾಗಿ ಸೀರೆಯ ಸೆರಗನ್ನ ಮುದ್ದೆ ಮಾಡುತ್ತಾ ಪುನಃ ಅವನೆದುರು ನಿಂತಿದ್ದಳು. ದಿಂಬು ಪಕ್ಕಕ್ಕಿಟ್ಟು ಬಟ್ಟೆ ಬದಲಿಸಲು ಎದ್ದು ನಿಂತವನು ಅಲ್ಲೇ ಇರುವ ಮಡದಿಯನ್ನ ನೋಡಿ, ಏನಾಯ್ತು, ಯಾಕೀಗೆ ನುಲಿತಾ ಇದ್ದೀಯಾ ಎಂದವನತ್ತ ಒಂದೆರಡು ಕ್ಷಣ ನೋಡಿ, ಅದು 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 ಅಂತ ಇರ್ತಾಳೆ. ಏನು ಹೇಳೆ ಅದು ಅದು ಎಂದು ಕಿರಿಕಿರಿಯಲ್ಲೇ ಕೇಳಿದವನ ಮಾತಿಗೆ ಗಟ್ಟಿಯಾಗಿ ಕಣ್ಮುಚ್ಚಿ, ಸೆರಗಿನ ಪಿನ್ ತೆಗೆಯೋಕೆ ಬರ್ತಿಲ್ಲ, ಪ್ಲೀಸ್ ಹೆಲ್ಪ್ ಮಾಡು. ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಹೊರಗಡೆ ಹೋದರೆ ಅಮ್ಮನಿಗೆ ನಮ್ಮಿಬ್ಬರ ಮೇಲೆ ಡೌಟ್ ಬರುತ್ತೆ. ಸೋ ಪ್ಲೀಸ್ ನೀನೇ ಪಿನ್ ತೆಗಿ ಎಂದು ಹೇಳಿ ಕಣ್ಬಿಟ್ಟರೆ, ವಾಟ್ ಎಂದು ಕಿರುಚುವಂತೆ ಹೇಳಿ, ಆಹಾ, ಡ್ರಾಮಾ ಕ್ವೀನ್ ಕಣೆ ನೀನು. ಇಷ್ಟರವರೆಗೆ ನನಗೆ ಬೈತಿದ್ದೆ, ಕಣ್ಣು ಇಷ್ಟು ದೊಡ್ಡದು ಮಾಡಿ ಹೆದರಿಸ್ತಿದ್ದೆ, ಈಗ ನಿನಗೆ ಹೆಲ್ಪ್ ಆಗಬೇಕು, ಅದಕ್ಕೆ ಪ್ಲೀಸ್ ಅಂತಿದ್ದೀಯ. ಓಕೆ, ಹೆಲ್ಪ್ ಮಾಡ್ತೀನಿ ಅಂತ ಅವಳ ಪಕ್ಕದಲ್ಲಿ ಹೋಗಿ ನಿಂತು ಜಡೆಯನ್ನು ಎದುರು ಹಾಕಿಕೊಂಡಿದ್ದರಿಂದ ಕಾಣಿಸುತ್ತಿರುವ ಬರಿದಾದ ಬೆನ್ನನ್ನು ತೀರ ಸನಿಹದಿಂದ ನೋಡಿ ಕಣ್ಮುಚ್ಚಿ ತೆರೆದನು. ಆದಷ್ಟು ಅವಳ ಮೈ ಸೋಕದೆ ಪಿನ್ ತೆಗೆಯಲು ಪ್ರಯತ್ನಿಸಿ ಸೋತು ಈ ಬಾರಿ ಅವಳ ಭುಜದ ಮೇಲೆ ಕೈಯಿಟ್ಟಾಗ ಆದ ಸ್ಪರ್ಶಕ್ಕೆ ಅಂಜಲಿ ಜೀವ ಎಂದರೆ, ಪಿನ್ ಸಿಕ್ಕಿ ಹಾಕಿಕೊಂಡಿದೆ ವೈಫಿ, ವೆಯ್ಟ್ ಅಂತ ಒಂದೆರಡು ಬಾರಿ ಪಿನ್ ಎಳೆದು ಅದು ಬರದೇ ಇದ್ದಾಗ ಈ ಬಾರಿ ಜೋರಾಗಿ ಎಳೆದವನ ಕೈಯಲ್ಲಿ ಪಿನ್ ಜೊತೆ ಅವಳ ಸೀರೆ ಸೆರಗು ಕೂಡ ಇತ್ತು. ಅಂಜಲಿ ಒಮ್ಮೆಲೆ ಸೆರಗಿನ ಜೊತೆ ಅವನ ಕೈ ರಟ್ಟೆಯನ್ನು ಬಲವಾಗಿ ಹಿಡಿದು ಮುಖ ಹುದುಗಿಸಿದರೆ, ತನ್ನ ಅವಸರಕ್ಕೆ ತನ್ನನ್ನೇ ಬೈದುಕೊಂಡು, ಸಾರಿ ವೈಫಿ, ಅದು ಪಿನ್ ಅಂತ ಪದಗಳಿಗೆ ತಡಕಾಡುತ್ತಿದ್ದವನಿಗೆ ಅವಳ ಬಿಸಿ ಉಸಿರು ಮೈ ಸೋಕಿದಾಗ ಒಮ್ಮೆ ಕಂಪಿಸಿದವನು ಅವಳನ್ನು ನವಿರಾಗಿ ಬಳಸಿ ಬರಿದಾದ ನಡು ಸವರಿದಾಗ ಅವನಿಗೆ ಇನ್ನಷ್ಟು ಒತ್ತಿಕೊಂಡಳು. ಈಗಂತೂ ಜೀವನ ಸಂಯಮ ನೆಲಕಚ್ಚಿತ್ತು. ಅವಳ ಕೊರಳ ಬಳಿ ತುಟಿ ಊರಿದಾಗ ಮೃದುವಾಗಿ ನಲುಗಿದವಳ ನೋಡಿ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಒಂದು ಕೆನ್ನೆಗೆ ಮುತ್ತಿಟ್ಟಾಗ ಅವನ ಮೊಬೈಲ್ ಸದ್ದಿಗೆ ಇಬ್ಬರೂ
ಕಣ್ತೆರೆದು ಕ್ಷಣದಲ್ಲಿ ದೂರ ಸರಿದಿದ್ದರು. ಮೊಬೈಲ್ ಬಡಿದುಕೊಳ್ಳುತ್ತಿದ್ದರೆ ಜೀವ ಗಮನವೆಲ್ಲ ಅಂಜಲಿಯ ಮೇಲಿತ್ತು. ಹಣೆ ನೀವಿಕೊಂಡು ನಾನೀಗ ಏನು ಮಾಡೋಕೆ ಹೊರಟಿದ್ದೆ, ಅಲ್ಲ ಇವಳ್ಯಾಕೆ ಸುಮ್ಮನಿದ್ದಾಳೆ ಎಂದು ಯೋಚಿಸುವಾಗ ಸಾರಿ ಜೀವ ಅಂತ ಮುಂದೇನೂ ಹೇಳದೆ ಬಾತ್ರೂಮ್ ಕಡೆ ಓಡಿದವಳನ್ನು ನೋಡುತ್ತಾ, ಸಾರಿ, ಇವಳಿಗೇನಾಗಿದೆ, ಕಿಸ್ ಮಾಡಿದ್ದು ನಾನು ಸಾರಿ ಕೇಳಬೇಕು ಅಂತ ತಲೆಯನ್ನು ಗಟ್ಟಿಯಾಗಿ ಹಿಡಿದು, ಹೋ ಗಾಡ್, ಏನಾಗಿದೆ ನನಗೆ, ಇವಳು ಹತ್ರ ಇದ್ದಾಗ ಅದೇನಾಗುತ್ತೆ, ಛೇ ಅಂತ ಬಾತ್ರೂಮ್ ಕಡೆ ನೋಡಿ ಬಟ್ಟೆ ಬದಲಿಸಿ ಮಂಚದ ಮೇಲೆ ಮಲಗಿದವನು ಮೊಬೈಲ್ ನೋಡಿದರೆ ಮನು ಕಾಲ್. ಅವನಿಗೆ ಒಂದಿಷ್ಟು ಬೈದುಕೊಂಡು ಕಣ್ಮುಚ್ಚಿದರೆ ಅವನ ನಿದ್ರೆ ಯಾವಾಗಲೂ ಹಾರಿ ಹೋಗಿತ್ತು. ಇತ್ತ ಬಾತ್ರೂಮ್ ಸೇರಿದ ಅಂಜಲಿಯ ಎದೆ ಬಡಿತ ಹೆಚ್ಚಾಗಿ ಆ ಕ್ಷಣ ಜೀವ ಮತ್ತವಳ ಜಗಳ ಮಾತನ್ನು ಮರೆತವಳ ಮನ ಕೇವಲ ನಿಮಿಷದ ಹಿಂದೆ ನಡೆದ ಕ್ಷಣವನ್ನು ನೆನೆದು ಪುಳಕಗೊಂಡರೆ ಒಮ್ಮೆ ಕೊರಳು ಕೆನ್ನೆ ಸವರಿಕೊಂಡವಳ ಮೈಮನ ನವಿರಾಗಿ ಕಂಪಿಸಿತ್ತು. ಅವಳ ಮನಸ್ಸನ್ನು ತಹಬದಿಗೆ ತರವಲ್ಲಿ ನಿಮಿಷಗಳೇ ಸರಿದಿದ್ದವು. ಸೀರೆ ಬದಲಿಸಿ ಕುರ್ತಾ ಪೈಜಾಮ ಹಾಕಿ ಕನ್ನಡಿ ನೋಡಿಕೊಂಡವಳಿಗೆ ಕೊರಳನ್ನು ಅಲಂಕರಿಸಿದ ತಾಳಿ ಕಣ್ಣಿಗೆ ಬಿದ್ದಾಗ ಎಲ್ಲವೂ ಇದರಿಂದಲೇ ಆಗ್ತಾ ಇರೋದು. ನಮ್ಮ ಫ್ಯಾಮಿಲಿಗೆ ಹರ್ಟ್ ಮಾಡಬಾರ್ದು ಅಂದ್ಕೊಂಡು ನಾವಿಬ್ಬರು ಮದುವೆಗೆ ಆಗಿದ್ದು. ಈ ಮದುವೆಯಿಂದ ಈಗ ಏನೇನು ಆಗ್ತಾ ಇದೆ, ಛೇ, ನಾನು ಅವನನ್ನು ಗಾಡ್ ಇನ್ನು ಅವನ ಹತ್ತಿರ ಕೂಡ ಹೋಗಬಾರ್ದು ಅಂತ ಕೋಪದಲ್ಲಿ ಹೇಳಿಕೊಂಡವಳ ಮನ ಈಗ ಮೊದಲು ಇಲ್ಲಿಂದ ಹೊರಗಡೆ ಅವನೆದುರು ಹೋಗು ಸಾಕು ಎಂದು ಅಣುಕಿಸಿದಾಗ ಕಾಲನ್ನು ನೆಲಕ್ಕೆ ಬಡಿದು 4-5 ಬಾರಿ ಬಾಗಿಲತ್ತ ಹೋಗಿ ಬಂದು ಮಾಡಿ ಆಮೇಲೆ ಧೈರ್ಯ ಮಾಡಿ ಹೊರಬಂದು ಮಲಗಿರುವವನನ್ನು ನೋಡಿ ನಿಟ್ಟುಸಿರು ಹೊರಚೆಲ್ಲಿದಳು. ಸೀರೆನ ಅಲ್ಲೇ ವಾರ್ಡ್ರೋಬ್ ಪಕ್ಕ ಇಟ್ಟು ತಾಯಿಯ ಬಳಿ ಮಾತನಾಡಲು ಕೆಳಗಡೆ ಹೊರಟವಳು ರೂಮಿನ ಬಾಗಿಲು ತೆರೆದಾಗ ಆದ ಶಬ್ದಕ್ಕೆ ತಲೆ ಎತ್ತಿದ ಜೀವ, ವೈಫಿ, ಐ ಆಮ್ ಸಾರಿ ಎಂದು ಅವಳನ್ನೇ ನೋಡುತ್ತಿದ್ದನು. ಯಾಕೋ ಅವನ ಕಣ್ಣೋಟ ಎದುರಿಸಲಾರದೆ ಇಟ್ಸ್ ಓಕೆ, ರೆಸ್ಟ್ ಮಾಡು ಎಂದು ಕ್ಷಣದಲ್ಲಿ ಅಲ್ಲಿಂದ ಓಡಿದರೆ ಅವಳ ಒರಸೆಗೆ ನಗು ಬಂದಿತ್ತವನಿಗೆ. ಮಲಗಿದ್ದ ಜೀವನಿಗೆ ಸಂಜೆಯ ಹಾಗೆ ಎಚ್ಚರವಾಗಿ ಅಂಜಲಿಯ ನಗು ಧ್ವನಿ ಕಿವಿಗೆ ಬಿದ್ದಾಗ ಬಾಲ್ಕನಿಯತ್ತ ಕಣ್ಣು ಹೊರಳಿಸಿದರೆ ಮುಳುಗುವ ನೇಸರನ ಕಿರಣಗಳು ಅವಳ ಜುಮುಕಿಯ ಮೇಲೆ ಬಿದ್ದು ಅದು ಪಳಪಳನೆ ಹೊಳೆಯುತ್ತಾ ಅವಳು ಮಾತನಾಡುತ್ತಾ ಕತ್ತು ಅಲ್ಲಾಡಿಸುತ್ತಿರುವಾಗ ಗೂಡು ದೀಪದಂತೆ ತೂಗುತ್ತಿತ್ತು. ತುರುಬು ಕಟ್ಟಿಕೊಂಡ ಕಾರಣ ತಾನು ಕಟ್ಟಿದ್ದ ತಾಳಿ ಅವನ ಕಣ್ಣಿಗೆ ಬಿದ್ದಾಗ ಒಂದರೇ ಕ್ಷಣ ಅವಳಂದವನ್ನು ಕಣ್ತುಂಬಿಕೊಂಡವನು, ನನ್ನ ಹೆಂಡತಿ ಅದೆಷ್ಟು ಮುದ್ದಾಗಿದ್ದಾಳೆ ಎಂದು ಅವನ ಮನಸ್ಸು ಹೇಳಿದರೆ ತಕ್ಷಣ ತಲೆಕೊಡವಿ, ಚೀಚಿ, ನನ್ನ ಹೆಂಡತೀನಾ, ಲೋ ಜೀವ, ಒಂದೇ ದಿನಕ್ಕೆ ಅವಳೆದುರು ಐಸ್ ಕರಗಿದ ಹಾಗೆ ಕರಗ್ತಾ ಇದ್ದೀಯಲ್ಲ, ತಲೆ ಕೆಟ್ಟಿದೆ ನಿನಗೆ, ಹೆಣ್ಣು ಮಾಯೆ ಕಣೋ, ಸ್ವಲ್ಪ ಅಲರ್ಟ್ ಆಗಿರು. ಹೀಗೆಯೇ ಅವಳನ್ನು ನೋಡಿ ಜೊಲ್ಲು ಸುರಿಸ್ಕೊಂಡು ಕೂತ್ಕೊಂಡ್ರೆ ಮೇಡಮ್ ಸೆರಗು ಹಿಡ್ಕೊಂಡು ಅಮ್ಮವರ ಗಂಡ ಆಗ್ತೀಯಾ ಅಷ್ಟೆ ಎಂದು ಮನಸ್ಸಿಗೆ ಒಂದಿಷ್ಟು ಬೈದುಕೊಂಡು ಎದ್ದು ಕುಳಿತು ವಾಶ್ರೂಮ್ ಕಡೆ ಹೋಗುವಾಗ ಅವಳು ಮಾತಿನ ಮಧ್ಯೆ ಬಾಲ ಐಶು ಎನ್ನುವುದನ್ನು ಕೇಳಿ ಹೋ ತ್ರಿಮೂರ್ತಿಗಳ ಕಾಲ್ ಎಂದುಕೊಂಡು ಒಳಗಡೆ ಹೋದನು. ಅವನು ಫ್ರೆಶ್ ಆಗಿ ಬಂದಾಗ ಅಂಜಲಿ ಮಾತು ಮುಗಿದಿತ್ತು. ಅವನತ್ತ ಟವಲ್ ಚಾಚಿ, ಬಾ ಕಾಫಿ ಕುಡಿಯೋಣ, ನಿನಗಾಗಿ ಎಲ್ಲ ವೇಟಿಂಗ್ ಎಂದು ಹೊರ ಹೋದರೆ ಅವಳನ್ನೇ ಹಿಂಬಾಲಿಸಿ ಹೋದನು. ತನ್ನ ಪಕ್ಕ ಬಂದು ಕುಳಿತ ಮೊಮ್ಮಗನಲ್ಲಿ ದಿನಕರ್, ಏನೋ ದೊರೆ, ನಿನ್ನೆ ನೈಟ್ ಫುಲ್ ಜಾಗರಣೆ ಮಾಡಿದ್ದಾ ಎಂದು ರೇಗಿಸಿದರೆ ಅವರ ಮಾತು ಅರ್ಥವಾಗದೆ, ಹ್ಞೂ ತಾತ, ಸಖತ್ ಬಾಡಿ ಪೇಯ್ನ್ ಬೇರೆ, ನಿದ್ದೆನೇ ಬರಲಿಲ್ಲ ಎಂದವನ ಮಾತಿಗೆ ಎಲ್ಲ ನಕ್ಕರೆ ಅವನ ಪಕ್ಕದಲ್ಲೇ ಕುಳಿತಿದ್ದ ಅಂಜಲಿ ಅವನ ಹೊಟ್ಟೆಗೆ ತಿವಿದಿದ್ದಳು. ನೋವಿಗೆ ಮುಖ ಕಿವುಚಿ ಅವಳತ್ತ ಸರಿದು ಏನೇ ಎಂದರೆ, ಬಾಬಾ, ಅಕ್ಕ ನೈಟ್ ತುಂಬಾ ಕಾಟ ಕೊಟ್ಲಾ ಎಂದು ರಾಗ ಎಳೆದು ಕೇಳಿದ ಸಾಹಿತ್ಯಾಳನ್ನು ನೋಡಿದವನು, ನಿನ್ನಕ್ಕ ನನಗ್ಯಾಕೆ ಕಾಟ ಕೊಡ್ತಾಳೆ ಅಂತ ಅವರ ಮಾತುಗಳ ಬಗ್ಗೆ ಕಿಂಚಿತ್ತೂ ಯೋಚಿಸದೆ ಉತ್ತರಿಸುತ್ತಿರುವವನನ್ನು ನೋಡಿ
ಅಂಜಲಿಗೆ ಕೋಪ ಬಂದರೂ ಎಲ್ಲರೂ ಅಲ್ಲೇ ಇದ್ದ ಕಾರಣ ಏನು ಮಾಡುವಂತಿರಲಿಲ್ಲ. ತು ಹೋಗಿ ಬಾವ ನೀವು, ಈಗಷ್ಟೇ ರಾತ್ರಿ ನಿದ್ದೆನೇ ಇಲ್ಲ ಅಂದ್ರಿ, ಅದಕ್ಕೆ ಅಕ್ಕ ಕಾಟ ಕೊಟ್ಲಾ ಅಂತ ಕೇಳಿದ್ದೆ ಎಂದವಳ ಮಾತಿಗೆ ಕಲ್ಯಾಣಿ ಮಗಳ ಕಿವಿ ಹಿಂಡಿದರೆ ಈಗ ದಿಗ್ಗನೆ ಅವನ ತಲೆಯ ಬಲ್ಬ್ ಒತ್ತಿತ್ತು. ಅಂದರೆ ನೀವೆಲ್ಲ ನನ್ನ ಬಳಿ ಮಾತಾಡ್ತಾ ಇರೋದು ಅಂತ ಎಲ್ಲರ ನಗುಮುಖವನ್ನು ನೋಡಿ ಕೇಳಿದರೆ ನಿಮ್ಮ ಫಸ್ಟ್ ನೈಟ್ ಬಗ್ಗೆ ಕಣೋ ಅಂತ ತಾತ ಹೇಳಿದಾಗ ತಕ್ಷಣ ಹೆಂಡತಿಯತ್ತ ನೋಟ ಹರಿಸಿದರೆ ಕಣ್ಣಲ್ಲೇ ಗದರುತ್ತಿರುವವಳನ್ನು ನೋಡಿ ಉಗುಳು ನುಂಗಿ, ಅತ್ತೆ ಇದು ಸೂಪರ್ ಆಗಿದೆ ಮಮ್ಮಿ, ನೀವು ಅವರಿಗೆ ಹೇಳಿಕೊಟ್ಟಿರೋ ಅಡುಗೆ ಮಾಡ್ತಾ ಆಗೆಲ್ಲ ನಿಮ್ಮನ್ನು ತುಂಬ ನೆನಪಿಸಿಕೊಳ್ತಾ ಇದ್ರು ಅಂತ ಆ ಕ್ಷಣದಲ್ಲಿ ಮಾತು ಬದಲಾಯಿಸಿದಾಗ ಮುಂದಿನ ಮಾತುಗಳೆಲ್ಲ ದಾಮಿನಿಯ ಬಗ್ಗೆ ಇತ್ತು. ಕಾಫಿ ತಿಂಡಿ ಮುಗಿಸಿದ ಎಲ್ಲರನ್ನ ಕರೆದ ದಿನಕರ್ ಹಾಲಲ್ಲಿರುವ ಸೋಫಾದಲ್ಲಿ ಕೂರುವಂತೆ ಹೇಳಿ, ದಾಮೋದರ್ ನಡೆಸುತ್ತಿದ್ದ 3 ರೆಸಾರ್ಟನ್ನು ಇಲ್ಲಿಯವರೆಗೆ ವಿನಾಯಕ ನೋಡ್ಕೊಳ್ತಿದ್ದ. ಅಪ್ಪನ ಆಸ್ತಿ ಮಕ್ಕಳಿಗೆ ಸಲ್ಲಬೇಕಾದ ಕಾರಣ ಈಗ ರೆಸಾರ್ಟ್ ಜವಾಬ್ದಾರಿಯನ್ನು ಅಂಜಲಿ ಹೊರುವ ಸಮಯ ಬಂದಿದೆ. ನನ್ನ ಮಾತಿನ ಅರ್ಥ ಆಗ್ತಿದೆಯಲ್ಲ ಎಂದರೆ ವಿನಾಯಕನ ಹಣೆಯಲ್ಲಿ ಬೆವರ ಹನಿ ಶೇಖರಣೆಯಾಗಿತ್ತು. ಮಾವ, ಆ 3 ರೆಸಾರ್ಟ್ ಮೇಲೆ ನನಗಾಗಲಿ ನನ್ನ ಮಕ್ಕಳಿಗಾಗಲಿ ಆಸೆ ಇಲ್ಲ. ಇಲ್ಲಿಯವರೆಗೆ ಹೇಗೆ ನಡೆದುಕೊಂಡು ಬರ್ತಿತ್ತೋ ಹಾಗೆಯೇ ನಡೆಯಲಿ ಎಂದ ಕಲ್ಯಾಣಿ ಮಾತಿಗೆ ಮಕ್ಕಳು ಜೊತೆಯಾದರು. ಹಾಗಲ್ಲ ಕಲ್ಯಾಣಿ, ಈಗ ಎಲ್ಲ ರೆಸಾರ್ಟನ್ನು ವಿನಾಯಕ ಒಬ್ಬನೇ ನೋಡ್ಕೊಳ್ತಾ ಇದ್ದಾನೆ. ಅವನೊಬ್ಬನಿಗೆ ಎಲ್ಲ ಕಡೆ ಓಡಾಟ ಜವಾಬ್ದಾರಿ ತೆಗೆದುಕೊಂಡು ಸಾಕಾಗಿದೆ. ಅದಕ್ಕೆ ಅವನಿಗೆ ಸ್ವಲ್ಪ ಕೆಲಸ ಕಮ್ಮಿ ಮಾಡೋಣ ಅಂತ. ಈಗ ಅಂಜಲಿ ಜೊತೆ ಜೀವ ಇದ್ದಾನೆ, ಅದಕ್ಕೆ ಕೇಳಿದೆ. ಅಂಜಲಿ, ನಿನ್ನ ಅಭಿಪ್ರಾಯವೇನು ಅಂತ ಮೊಮ್ಮಗಳಲ್ಲಿ ಕೇಳಿದರೆ, ತಾತ, ಅಮ್ಮನ ನಿರ್ಧಾರವೇ ಅಂತಿಮ. ಗಿರಿಧಾಮದಲ್ಲಿ ಬಹುದೊಡ್ಡ ಜವಾಬ್ದಾರಿಯನ್ನು ನನ್ನ ತಲೆ ಮೇಲಿರಿಸಿದ್ದು ನೀವೇ. ಈಗ ಅದರ ಜೊತೆ ನನ್ನದೇ ಮನೆ, ಗಂಡ ಮಾವ ಎನ್ನುವ ಹೊಸ ಸಂಬಂಧಗಳ ಜವಾಬ್ದಾರಿ ಕೂಡ ಸೇರಿಕೊಂಡಿದೆ. ಇದರ ನಡುವೆ ಬೇರೆ ಯಾವುದೇ ಜವಾಬ್ದಾರಿ ಬೇಡ ತಾತ. ಇನ್ನು ಸಾಹಿ, ಅವಳ ಓದು ಮುಗಿದು ನೆಕ್ಸ್ಟ್ ಡಾಕ್ಟರ್ ಆದ ಮೇಲೆ ಅವಳದೇ ಬೇರೆ ಪ್ರಪಂಚವಿರುತ್ತದೆ. ಹಾಗಾಗಿ ಅಮ್ಮ ಹೇಳಿದ ಹಾಗೆ ವಿನಾಯಕ ಮಾವನೇ ಎಲ್ಲ ನೋಡಿಕೊಂಡು ಇದ್ದಾರಲ್ಲ, ಹೀಗೆಯೇ ಮುಂದುವರಿಯಲಿ ಎಂದಾಗ ನಿಟ್ಟುಸಿರು ಹೊರಚೆಲ್ಲಿದ ದಿನಕರ್ ಆಯಿತೆಂದು ತಲೆಯಾಡಿಸಿ ಅಂಜಲಿ ನಿರ್ಧಾರ ಕೇಳಿದ ಕೂಡಲೇ ಅಲ್ಲಿಂದ ಎದ್ದು ಹೋದ ವಿನಾಯಕನನ್ನು ನೋಡುತ್ತಾ ಕುಳಿತರು. ಈ ಕತೆ ಇನ್ನೂ ಮುಂದುವರಿಯುವುದು. ಈ ಕತೆ ಇಷ್ಟ ಆಗ್ತಾ ಇದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ವಿಡಿಯೋ ಶೇರ್ ಮಾಡಿ. ವಿಡಿಯೋ ನೋಡಿ ನಮಗೆಲ್ಲ ಸಪೋರ್ಟ್ ಮಾಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.